ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರಿ. ಅಣ್ಣ ಯಾವ ಅಣ್ಣ ಹೋರಿ? ಸಕನಹಳ್ಳಿ ಅಣ್ಣ, ಸಕನಹಳ್ಳಿ ಬಿಳಿಕೆ. ಹಾಂ, ಹೋರಿ ಹೆಸರು ಅಣ್ಣ? ಹೋರಿ ಹಾಕ್ರು KGF ಕಿಂಗ್. KGF ಕಿಂಗ್ ಅಂತ ಹೇಳಿ. KGF ಕಿಂಗ್ ಅಂತ ಯಾಕೆ ಇಟ್ಟಿರಿ ಸರ್? ಹಂಗೆ ಅಣ್ಣ, ನಮ್ಗೆ ಹಿಡಿಸ್ತು ಅದಕ್ಕೆ ಇಟ್ಟಿವಣ್ಣ. ಫುಲ್ ಆ್ಯಕ್ಷನ್ ಅಣ್ಣ. ಹಬ್ಬ ಮಾಡಕ್ಕೆ ಕೂರ್ಸಿರ್ತಾನೆ ಏನು ಹೋರಿನ? ಹಬ್ಬ ಮಾಡಕ್ಕೆ ತಂದಿರೋದು. ಒಂದು ಕೆಲಸ ಇಲ್ಲ. ಎಲ್ಲಿ ಅದಕ್ಕೆ ಹೊಡಿತಾ ಇತ್ತು ನೋಡ್ರಿ ಅದು. ಎಲ್ಲಿ ಅಣ್ಣ? ಎಲ್ಲಿ ಅಣ್ಣ? ಅಣ್ಣ ಇಲ್ಲೇ. ಎಲ್ಲಿಂದ ತೊಗೊಂಬಂದ್ರಿ ಅಣ್ಣ ಹೋರಿನ? ಹಾವೇರಿ. ಹಾವೇರಿ. 3 ಲಕ್ಷ ಕೊಟ್ಟು ತಂದಿದ್ದೀರಾ ಹೋರಿನ. ಇಲ್ಲಿ ಎಷ್ಟನೇ ರೌಂಡ್ ಅಣ್ಣ ಇವಾಗ? 2ನೇ ರೌಂಡ್. ಒಂದೇ ರೌಂಡ್ ಟಾಪ್ ಅಪ್ ಅಣ್ಣ. ಹೌದಾ? ಮತ್ತೆ ಎಲ್ಲೆಲ್ಲಿ ಮಾಡೈತೆ ಅಣ್ಣ ಹೋರಿನ? ಮತ್ತೆ ಭಾಳ ಕಡೆ ಅಣ್ಣ, ನಾವು ಬೇರೆ ಕಡೆ ಮಾಡಿದ್ವಿ. ಭಾಳ ಕಡೆ ಮಾಡೋಣ. ಈ ಹಬ್ಬದ ಬಗ್ಗೆ ಏನು ಅನಿಸ್ತದೆ ಅಣ್ಣ? ಏನಣ್ಣ ಖುಷಿ ಅನ್ಸುತ್ತೆ ಅಣ್ಣ, ಈ ಹಬ್ಬ ಬಗ್ಗೆ ಖುಷಿ ಅನ್ಸುತ್ತೆ. ಖುಷಿ ಅನಿಸ್ತದೆ ಅಣ್ಣ. ಚೆನ್ನಾಗಿತ್ತಲ್ಲ, ಭಾಳ ಟಾಪ್ ಇದೆ. ಹೋರಿ ಮಾಲೀಕರ ಹೆಸರು ಏನು? ಉಮೇಶ್ ಅಂತ. ಉಮೇಶ್ ಕಾಳಂಗಿ ಅಂತೇಳಿ. ಹೌದಾ? ಹೋರಿ ನಂಬರ್ ಅಣ್ಣ? ಹೋರಿ ನಂಬರ್ 233. 230. ಯಶ್ ಬಗ್ಗೆ ಯಶ್ ಅವರು ಯಶ್ ಭಾಷೆ ಮತ್ತೆ ಡೈಲಾಗ್ ಹೇಳೋಣ ಹಂಗೆ. ನೋಡಿ, ಕೈಯಲ್ಲಿ ಲಾಂಗು ಬಾಯಲ್ಲಿ ಸಾಂಗ್. ನಮ್ಮ KGF ಕಿಂಗ್ ಬಂದರೆ ಆ ಕಡೆನೇ ಬೈಲು. ಆ ಕಡೆನೇ ಬೈಲು. ಹಲೋ ವೀಕ್ಷಕರೇ, ಇವರು ಯಶ್ ಭಾಷ್ ಫ್ಯಾನು. ಅದಕ್ಕೆ ಹೋರಿ ಹೆಸರು ಕೂಡ KGF ಕಿಂಗ್ ಅಂತ ಹೋರಿ ಹೆಸರು ಇಟ್ಟಿದ್ದಾರೆ ಇವರು. KGF ಕಿಂಗ್ ಕಾಳಿಂಗಿ ಅಂತ ಹೇಳ್ಬಿಟ್ಟು. ಹಾಂ, ಹಂಗೆ ಹೇಳ ನಮ್ಮ ಹಂಗೆ ಮಾಡ್ತಿತ್ತಪ್ಪ. ಹೇಳು. ನಮ್ಮ ಹೆಸರು ಎಲ್ಲೂ ತೆಗ್ದಿಲ್ಲ. ನಾವ್ ಹೆಂಗ್ ಮಾಡ್ಬೇಕಂತ ಐತಿ ಹಬ್ಬ ಹಂಗೆ ಮಾಡ್ತಿತ್ತ. ಇಲ್ಲಿ ಈ ಥರ ಮಾಡ್ತಲ್ಲ ಇವಾಗ. ಇಲ್ಲಿ ಮನೇಲಿ ಹಿಂಗೆ ಇರ್ತದ ಹೆಂಗೆ? ದೇವ್ರಿಗೆ ಇರ್ತದೆ ಅಣ್ಣ ಮನೇಲಿ ಹೆಂಗೆ ಏನಿಲ್ಲ ಶಾನ್ಯೋಡ್ ಹಿಡ್ಕೊಂಡ್ರೆ ಹಿಡಿದು ನಿಂತಿತ್ತಣ್ಣ. ಅಷ್ಟೇ ಹೆಂಗೆ ಆ ಕಡೆದಲ್ಲಿ ಅಷ್ಟೇ ಅಣ್ಣ ಅದು. ಥ್ಯಾಂಕ್ ಯು ಅಣ್ಣ. ಹಲೋ ವೀಕ್ಷಕರೇ, ನಮ್ಮ ಕಡೆ ಹೇಳ್ಬೇಕಂದ್ರೆ ಲವ್ ಅವೆಲ್ಲ ಹುಡ್ರೆಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಿಮಗೆ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲೊಬ್ಬ ಹೋರಿ ಅಭಿಮಾನಿ ನಿಂತ್ಕೊಂಡಿದ್ದಾನೆ. ಏನಂತಂದರೆ ಹೋರಿ ಹಬ್ಬದ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಟಿ-ಶರ್ಟಲ್ಲಿ ಹೆಸರು ಹಾಕೊಂಡಿದ್ದಾರೆ. ನೀವು ನೋಡ್ಬೋದು ಅವ್ರು ಏನು ಹೆಸರಿದೆ ಅಂದರೆ ನೋ ಗರ್ಲ್ಸ್ ಓನ್ಲಿ ಬುಲ್ಸ್ ಕೋಳೂರು ಬಾಯ್ಸ್ ಅಂತ ಹೇಳಕ್ಸಿದ್ದಾರೆ. ಅಂದರೆ ಇವರಿಗೆ ಗರ್ಲ್ಸ್ ಗಿಲ್ಸ್ ಇಲ್ಲ, ಓನ್ಲಿ ಏನಿದ್ರು ಹೋರಿ ಎತ್ತು ಬುಲ್ಸ್. ಅಂದರೆ ಇವ್ರಿಗೆ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಇರೋದು ಅಂದರೆ ಲವ್ ಗಿವ್ ಈ ಥರ ಎಂತ ಇಲ್ಲ. ಏನೇ ಇದ್ರು ಬರೀ ಹಬ್ಬ, ಹೋರಿ ಹಬ್ಬ ನೋಡ್ಬೋದು ನೀವು. ಬೇಕಾದ್ರೆ ಸ್ವಲ್ಪ ಹಂಗೆ ಒಳ್ಳೋಣ ಅಣ್ಣ. ಹಿಂದೆ ಲೈನ್ ಹಾಕ್ಸಿದ್ರಲ್ಲ, ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಅಣ್ಣ? ಏನಣ್ಣ, ನಮ್ಮ ಹಾವೇರಿ ಹುಡುಗರಿಗೆ ಹೋರಿ ಅಂದ್ರೆ ಹೆಂಗಂತ ನಿಮ್ಗೆ ಗೊತ್ತಾಯ್ತು. ಲವ್ ಗಿವ್ ಎಂತ ಇಲ್ಲ, ಏನಿಲ್ಲ ಅಣ್ಣ, ಬರೀ ಹೋರಿ ಬೇಕು. ಹೋರಿ ಹಬ್ಬ ಬಿಟ್ರೆ ನಾವು ನಮ್ಮ ಹೋರಿ ಹಬ್ಬ ಅಷ್ಟೇ ಅಣ್ಣ, ಮತ್ತೇನಿಲ್ಲ. ಹೋರಿ ಹಬ್ಬ ಬೇಕಾದ್ರೆ ಲವ್ ಆದ್ರೆ ಬಿಡ್ತಾರೆ, ಬೇಕಾರೆ ಹೋರಿ ಹಬ್ಬ ಬಿಡಲ್ಲ ಅಣ್ಣ. ಅದೇ ನಿಮ್ದಿಲ್ಲ ಇದನ್ನ ಹೋರಿ? ನಮ್ದು ತಂದಿಲ್ಲ ಅಣ್ಣ, ಇವ ಯಾವ ಅಷ್ಟೇ ಅಣ್ಣ. ಹೋರಿ ಇಲ್ಲ ಇವ್ರದ್ದು. ಇವ್ರು ಹೋರಿ ಹಬ್ಬ ಇದ್ರಲ್ಲಿ ಒಟ್ಟು ಇವ್ರು ಬರ್ತಾರೆ. ಇವ್ರು ಹೋರಿ ಅಭಿಮಾನಿಗಳು ಅಣ್ಣ. ಹಬ್ಬದ ಬಗ್ಗೆ ಹೇಳ್ತೀರಿ? ಹಬ್ಬದ ಬಗ್ಗೆ ಏನು ಹೇಳೋದಣ್ಣ, ಅದು ನಮಗೆ ಏನಾದರೂ ಹಬ್ಬ ಅಂತೂ ಬಿಡೋಕ್ಕಾಗಲ್ಲ ಅಣ್ಣ. ನಾವು ಕಣ್ಣು ಮುಂದೆ ನೋಡಿರ್ತೀವಿ, ನಾವು ಅನುಭವಿಸಿರ್ತೀವಿ, ಆದರೂ ನಮ್ಗೆ ಹಬ್ಬ ಬಿಡೋಕ್ಕಾಗಲ್ಲ. ಮನೆಯಾಗ ಎಷ್ಟು ಕಟ್ಟಾಕಿದ್ರು ಹಬ್ಬ ಬಿಡೋಕ್ಕಾಗಲ್ಲ ಅಣ್ಣ. ಶಿಕ್ಷಕರೇ, ಇಲ್ಲಿ ಹೋರಿದ ಒಂದು ಪ್ರೇಮ ಹಾಕಿಸ್ಕೊಂಡ್ ಬಂದಿದ್ದಾರೆ ಹುಡ್ರು ಅವ್ರ ಅಭಿಮಾನಕ್ಕೋಸ್ಕರ. ಕೇಳೋಣ ಯಾವ್ದಣ್ಣ ಹೋರಿದು? ಪ್ರಳಯ ಅಣ್ಣ. ಮಲಗುಂದ ಪ್ರಳಯ ಅಂತ ಹೇಳಿಬಿಟ್ಟು ಅಣ್ಣ. ಪ್ರಳಯ ಅಂತ ಹೆಸರು ಹೇಗೆ ಕಟ್ಟಿದ್ರಿ ಅಣ್ಣ ಅದಕ್ಕೆ? ಆಮೇಲೆ ಊರಿ ಒಂಥರ ಪ್ರಳಯ ಅಂತರ ಇತ್ತು, ಆ ಟೈಪೆಲ್ಲ ಹಬ್ಬ ಮಾಡ್ತಾ ಇತ್ತು, ಅದ್ರ ಸಲುವಾಗಿ ಇಟ್ಟಿದ್ದೀವಿ ಅಣ್ಣ. ಇವಾಗ ಇಲ್ಲಿ ಬಂದೈತೆ ಹಬ್ಬಕ್ಕೆ ಅದ್ರದ್ದು ಅದು ತೀರ್ಕೊಂತಣ್ಣ. ಈಗ ಹೊಸ ಬಂದಿದೆ, ಇನ್ನೊಂದು ಬಂದಿದೆ, ಅದು ತೊಗೊಂಬಂದಿದ್ದೀವಿ. ಇದು ತೀರ್ಕೊಂಡಿರ್ಕೋಸ್ಕರ ಮತ್ತೆ ಬೇರೆ ಹೋರಿ ತೊಗೊಂಬಂದಿರ? ಹೋರಿ ಓನರ್ ಸರಿ ಏನಣ್ಣ? ಓನರ್ ಮಾನ್ಸ್ವಾಮಿ ಹಿರೇಮಠ ಅಣ್ಣ. ಹಿರೇಮಠ. ಹಾಂ. ಎಲ್ಲೆಲ್ಲಿ ಮಾಡೈತೆ ಹೋರಿ ಹಬ್ಬ ಅಣ್ಣ? ಮಲ್ಗುಂದ ಮತ್ತು ಊರು ಮಲ್ಗುಂದ ಮತ್ತು ಹಾನಗಲ್ಲು, ಪಾಳ, ಹಳ್ಳೇಶ್ವರ ಹಬ್ಬ ಎಲ್ಲ ಮಾಡಿದ್ವಿ. ಪ್ರೈಸ್ ಅಂತ ಹೇಳಿ? ಪ್ರೈಸ್ ಎಲ್ಲ ಬಂಪರ್ ಎಲ್ಲ ಆಗಿದೆ. ಬಾಳಂಬಿಡದಲ್ಲಿ ಬಂಪರ್ ಆಗಿದೆ, ಹಾನಗಲ್ಲಲ್ಲಿ ಫಸ್ಟ್ ಪ್ರೈಸ್ ಆಗಿದೆ. ಇಷ್ಟೆಲ್ಲ ಆಗಿದೆ ಬಂದ. ಬುಲೆಟ್ ಬೈಕ್ ಎಲ್ಲ ಹೊಡೆದೈತೆ. ಬುಲೆಟ್ ಬೈಕ್ ಎಲ್ಲ ಪ್ರೈಸ್ ಆಗಿ ತೊಗೊಂಬಂದೈತಿ. ಕುಳನೂರು ಬಸ್ಸು ಅಂತ ಅಣ್ಣ. ಅವ್ರು ಆರ್ಟ್ ಮಾಡಿರೋ ಬಂದಾಗ ಅದ್ರ ತಿಥಿ ಬಂದಿದ್ರಣ್ಣ. ಅವತ್ತು ಬಂದು ಅವ್ರಿಗೆ ಇನ್ನು ಕೊಟ್ಟು ಹೋದ್ರಣ್ಣ. ಹಲೋ ವೀಕ್ಷಕರೇ, ಈ ಹೋರಿ ಅಭಿಮಾನಿ ಆದಂಥ ಕುಳ್ಳೆನೂರು ಬಸು ರಾಜನವರು ಆ ಹೋರಿ ಡ್ರಾಯಿಂಗ್ ಮಾಡಿಬಿಟ್ಟು ಇವ್ರು ಕೊಟ್ಟಿದ್ದಾರೆ. ಸೂರ್ಪನಕ್ಕಿ ಹೋರಿ ಮಾಲೀಕರಂತೆ ಅವರು. ಅವ್ರು ಹೋರಿ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ಈ ಥರ ಡ್ರಾಯಿಂಗ್ ಮಾಡಿ ಕೊಟ್ಟಿದ್ದಾರೆ. ದರ್ಶನ್ ಟಿವಿ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೈಡ್ ಬಟನ್ ಬೆಲ್ ಐಕಾನ್ ಅನ್ನು ಹೋರಿ ಹಬ್ಬದ ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಅಣ್ಣ.
ಸೆಕೆಂಡ್ ಹಬ್ಬ ಅಣ್ಣ ಇದು. ಮೊನ್ನೆ ಶೆಡ್ಡಳ್ಳಿ ಒಳಗೆ ಬಿಟ್ಟಿದ್ವಿ, ಅಲ್ಲಿ ಎಲ್ಲರೂ ಬಾಯಾಗ ಚಾಮುಂಡಿ ಎಕ್ಸ್ಪ್ರೆಸ್ ಹಳೆ ಚಾಮುಂಡಿ ಬಂದೈತೆ ಅಂತ ಹೇಳಿ ಎಲ್ಲ ಇದು ಮಾಡಿದ್ರೆ, ಯಾಕಂದ್ರೆ ಮತ್ತೆ ಹುಟ್ಟು ಬಂದೈತೆ ಅಂತ ಹೇಳಿ ಆ ಪ್ರಕಾರ ಈಗ ಸೆಕೆಂಡ್ ಹಬ್ಬಕ್ಕೆ ತೊಗೊಂಬಂದೀವಿ. ಅದ್ರ ಗುಣ ಎಲ್ಲ ಗುಣ ಇದ್ರೊಳಗೆ ಅದಾವ. ಅದೇನು ದೇವರ ಇದು ಮಾಡೋಣ ಹಾಕಿ ಕೊಟ್ಟಾನ ಚಾಮುಂಡಿ. ಅಣ್ಣ ಇದು ಚಾಮುಂಡಿ ಅಂತ ಹೆಸರಿಡಕ್ಕೆ ಏನು ಕಾರಣ? ಚಾಮುಂಡಿ ಅಂದ್ರೆ ನಮ್ಮ ಹಳೆ ಹೋರಿ ಇತ್ತು ಒಂದು ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಹೇಳಿ. ಅದು ಹಳೇದಂದ್ರೆ ಭಾಳ ಹಳೇದ. ಆ ಎಲ್ಲ ಕಡೆ ಬಂಪರ್ ಹೊಡೆದಿದ್ವಿ ನಾವು. ಹನಗಲ್ದಾಗೂ ಹ್ಯಾಟ್ರಿಕ್ ಹೊಡೆದಿದ್ವಿ, ಬೇಟೆಬೆನ್ನೂರು ಅಲ್ಲೂ ಹ್ಯಾಟ್ರಿಕ್ ಹೊಡೆದಿದ್ವಿ. ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಇತ್ತು, ಅದ್ರ ಹಂಗೆ ಐತೆ ಅಂತೇಳಿ ಅದ್ರ ಹಂಗೆ ಹೆಸರು ಇಟ್ಟಿದ್ವಿ. ಇಲ್ಲಿ ಹಬ್ಬದ ಬಗ್ಗೆ ಏನು ಅನ್ಸುತ್ತೆ ಅಣ್ಣ? ಇಲ್ಲಿ ಹಬ್ಬದ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಇಲ್ಲಿ ಹಬ್ಬದ ಬಗ್ಗೆ ಸಣ್ಣ ಕರಾಗಳ ಇದು ಆಕ್ಷನ್ ಹೋರಿಗಳು ಒಂದು ಬೇರೆ ಮಾಡಿರಿ, PP ಹೋರಿಗಳನ್ನ ಬೇರೆ ಮಾಡಿರಿ, ಚಲೋ ಐತಿ. ಮಸ್ತ್ ವ್ಯವಸ್ಥೆ ಭಾಳ ಚೆನ್ನಾಗೈತಿ. ಹೋರಿ ಮಾಲೀಕರ ಹೆಸರು ಏನ್ರಿ? ಹೋರಿ ಮಾಲೀಕರ ಹೆಸರು? ಹೋಲಿ ಮಾರಕ ಹೆಸರು ನಾವು ಹುಬ್ಳಿ ಸರ್ ಫರಾನ್ ದೇವಗಿರಿ ಅಂತ ಹೇಳಿ. ನೀವೇ ಹೋರಿ ಮಾಲೀಕರ ಹೆಸರು? ದೇವಗಿರಿ ಅಂತ ಫರಾನ್ ದೇವಗಿರಿ ಅಂತ ಹೇಳಿ ದೇವಗಿರಿ ಫ್ಯಾಮಿಲೀಸ್. ಅದೇ ಚಾಮುಂಡಿ ಒಂದು ನಿಧನ ಆಯ್ತು ವೀಕ್ಷಕರೇ, ಅದ್ರ ಸವಿ ನೆನಪಿಗೋಸ್ಕರ ಈ ಊರು ಇದು ಮಾಡ್ತಿದ್ದೀವಿ. ಹೌದೌದು, ಸವಿ ನೆನಪಿಗೆ ಜಾಸ್ತಿ ತೊಗೊಂಬಂದಿದ್ವಿ. ಸೇಮ್. ಥ್ಯಾಂಕ್ ಯು. Thank you for the watching.